ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರತ್ನಾಶ್ರೀ ಬ್ಲಾಗ್ಸ್. ಇವತ್ತಿನ ದಿನ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬೇಳೆ ಸಾರು ಮಾಡಲಿಕ್ಕೆ ಬೇಳೆಯನ್ನು ಟೊಮೊಟೊ ಹಾಕಿ ವಿಜಿಲ್ನ ಹೊಡ್ಸೋಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾನು ಚಪ್ರವರೆ ಅಂತ ಹೇಳ್ತಾರೆ, ಇವನ್ನ ನಾನು ಚೆನ್ನಾಗಿ ಸೋಸ್ಕೊಂಡು, ಹುಳಗಳಿರ್ತವೆ ಚೆನ್ನಾಗಿ ನೋಡಿ ಸೋಸ್ಕೊಂಡು ತೊಳೆದು ಹುರಿಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಇಲ್ಲಿ ನಾನು ಜೀರಿಗೆ ನೀರನ್ನ ಕುಡಿಯಲಿಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ನಾನು ಹಾಲನ್ನು ಕಾಯೋಕ್ಕೆ ಇಟ್ಟು ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಸಾರಿಗೆ ಹಾಕಿರೋ ಬೇಳೆ ಎಲ್ಲ ಕುದ್ದು ಸಿಟಿ ಹೊಡಿತಾ ಇದೆ. ಇವು ಈ ಥರ ಚೆನ್ನಾಗಿ ಫ್ರೈ ಆಗಿಂದ ತೆಗೆದು ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಸಾಸಿವೆ ಜೀರಿಗೆಯನ್ನು ಹಾಕಿ, ಈರುಳ್ಳಿ ಮತ್ತು ಟೊಮೊಟೊ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿಯನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಿಂದ ಇದಕ್ಕೆ ನಾವು ಅರಿಶಿನ ಪುಡಿ, ಉಪ್ಪನ್ನು ಹಾಕಿ, ಸ್ವಲ್ಪ ಸಾಂಬಾರು ಪುಡಿ ಅಥವಾ ಚಾಟ್ ಮಸಾಲೆಯನ್ನು ಹಾಕಿ, ಖಾರದ ಪುಡಿಯನ್ನು ಹಾಕಿ, ಹುರಿದಿಟ್ಕೊಂಡಿರೋ ಅವರೆಕಾಯಿಗಳನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಲಾಸ್ಟಿಗೆ ಸ್ವಲ್ಪ ಗುರಳ್ ಪುಡಿಯನ್ನು ಹಾಕಿ ಕಲಿಸ್ಬೇಕು. ಇದು ಪಲ್ಯ ಆಗಿತ್ತೆ. ನೆಕ್ಸ್ಟ್ ನಾನಿಲ್ಲಿ ಬೇಳೆ ಸಾರನ್ನು ಮಾಡ್ತಾ ಇದ್ದೀನಿ. ಬೇಳೆ ಸಾರು ಮಾಡಿಂದ ನೆಕ್ಸ್ಟ್ ನಾನು ಅದೇ ಕುಕ್ಕರ್ಗೆ ರೈಸ್ಗೆ ಇಡ್ತಾ ಇದ್ದೀನಿ. ನಾವು ಯಾವುದೇ ರೀತಿ ಅಡುಗೆಯನ್ನು ಮಾಡುವಾಗ ಜಾಸ್ತಿನ ನಾವು ನಮ್ಮ ಕೈಗಳನ್ನು ಉಪಯೋಗಿಸಿ ಮಾಡಬೇಕು. ಯಾವುದಾದ್ರೂ ಸಾಂಬಾರು ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಇದನ್ನೆಲ್ಲ ಹಾಕುವಾಗ ನಮ್ಮ ಕೈಯನ್ನೇ ಬಳಸಿ ಹಾಕಬೇಕು. ಯಾಕಂತಂದರೆ ಹೆಣ್ಮಕ್ಳನ್ನ ಅನ್ನಪೂರ್ಣೇಶ್ವರಿಗೆ ಹೋಲಿಸ್ತಾರೆ. ಹಾಗಾಗಿ ನಮ್ಮ ಕೈಗಳಿಂದ ಅನ್ನಪೂರ್ಣೇಶ್ವರಿ ಕೃಪೆ ನಾವು ಮಾಡುವ ಅಡುಗೆಗೆ ಹೋಗಿ ಅಡುಗೆ ಟೇಸ್ಟ್ ಆಗಿರುತ್ತೆ. ಅದಕ್ಕಾಗಿ ನಾವು ಜಾಸ್ತಿ ಚಮಚವನ್ನು ಉಪಯೋಗಿಸೋದಕ್ಕಿಂತ ಕೈಗಳನ್ನು ಉಪಯೋಗಿಸಿದ್ರೆ ತುಂಬಾ ಟೇಸ್ಟಾಗಿ ಆಗುತ್ತೆ ಅಡುಗೆ. ನೆಕ್ಸ್ಟ್ ನಾನಿಲ್ಲಿ ಶಾವಿಗೆ ಉಪ್ಪಿಟ್ಟನ್ನು ಮಾಡಲಿಕ್ಕೆ ಶಾವಿಗೆಯನ್ನು ಹುರಿದಿದ್ದೀನಿ. ನೆಕ್ಸ್ಟ್ ನಾನು ಉಪ್ಪಿಟ್ಟಿಗೆ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ.
ಶಾವಿಗೆ ಉಪ್ಪಿಟ್ಟನ್ನು ಮಾಡಿ ಎಲ್ರಿಗೂ ಬಡಿಸಿದೆ. ನೆಕ್ಸ್ಟ್ ನನ್ನ ಮಗಳು ಬ್ರೆಡ್ ಟೋಸ್ಟ್ ಮಾಡಿಕೊಡು ಮಮ್ಮಿ ಅಂತ ಕೇಳ್ತಾ ಇದ್ಲು. ಹಾಗಾಗಿ ಅವಳಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಟು ಚಪಾತಿಯನ್ನು ಲಟ್ಟಿಸ್ತಾ ಇದ್ದೆ. ಬ್ರೆಡ್ ಟೋಸ್ಟ್ ಮಾಡ್ತಾ ಚಪಾತಿಯನ್ನು ಲಟ್ಟಿಸಿ ಚಪಾತಿಯನ್ನು ಮಾಡಿ ಅವಳಿಗೆ ಸ್ಕೂಲ್ಗೆ ಕಟ್ ಕಳಿಸಿದೆ. ಇಬ್ಬರಿಗೂ, ನಮ್ಮ ಚಿನ್ನಗೂ ಅವಳಿಗೂ ಇವತ್ತಿನ ದಿನ ನಂದು ಈ ಥರ ಇತ್ತು. ನಿಮ್ಮದೆಲ್ಲರದು ಯಾವ ಥರ ಇತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.